ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಒಂದು ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಬರಿತಾ ಇದ್ರೆ ತಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಮಾಡೆಲ್ ಕ್ವಶನ್ಸ್ ಗಳನ್ನ ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ತಮ್ಗಿಷ್ಟ ಆದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಫಸ್ಟ್ ಕ್ವಶನ್ ನೋಡಿ, ನಮ್ಮ ಮನೆಯ ಅಡುಗೆ ಮನೆಯ ಕಸವು ಒಣ ಕಸ, ಹಸಿ ಕಸ, ವಿಷಕಾರಿ ಕಸ, ಮಲಿನ ಕಸ ಅಂತ ಇದೆ. ಆಪ್ಷನ್ ಬಿ ಇದು ಒಂದು ಹಸಿ ಕಸ ಆಗಿದೆ. ತರಕಾರಿ ಸಿಪ್ಪೆ ಇರ್ಬೋದು, ಹಾಗೆ ಕೊಳೆತ ಹಣ್ಣುಗಳು ಇವೆಲ್ಲ ಯಾವುದು ಹಸಿ ಕಸಕ್ಕೆ ಉದಾಹರಣೆಗಳಾಗ್ತವೆ. ಸಸ್ಯದ ಆಧಾರ ಎಲೆ, ಕಾಂಡ, ಬೇರು, ಹೂವು ಅಂತ ಇದೆ. ಸಸ್ಯದ ಆಧಾರ ಆಪ್ಷನ್ ಸಿ ಬೇರು. ಸಸ್ಯದ ಆಧಾರ ಬೇರು. ನೆಕ್ಸ್ಟ್ ಕ್ವಶನ್, ಇಟ್ಟಿಗೆ ಘನರೂಪ, ಗಾಳಿ ಡ್ಯಾಶ್, ಘನ, ದ್ರವ, ಅನಿಲ ಯಾವುದು ಅಲ್ಲ ಅಂತ ಇದೆ. ಆಪ್ಷನ್ ಸಿ ಅನಿಲ ಅನ್ನೋದು ಇಲ್ಲಿ ಸರಿಯಾದ ಉತ್ತರ, ಅನಿಲ. ನೆಕ್ಸ್ಟ್ ಒನ್, ವಿದ್ಯುತ್ ಅನ್ನು ಯಾವುದರಿಂದ ತಯಾರಿಸುತ್ತಾರೆ? ಪೆಟ್ರೋಲ್, ಗಾಳಿ, LPG, CO2. ವಿದ್ಯುತ್ ಅನ್ನು ನಾವು ಗಾಳಿಯಿಂದ ನಾವು ತಯಾರಿಸಬಹುದು, ಟರ್ಬೈನ್ ಅಂತ ಹೇಳ್ತೀವಲ್ಲ. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಅನೇಕ ಕಣಗಳ ಮೊತ್ತವನ್ನು ಹೀಗೆಂದು ಕರೆಯುವರು? ದ್ರವ್ಯ, ಕಣ, ಪರಮಾಣು, ಸಾಂದ್ರತೆ. ಅನೇಕ ಕಣಗಳ ಮೊತ್ತವನ್ನ ಆಪ್ಷನ್ ಡಿ ಸಾಂದ್ರತೆ ಅಂತ ಕರೀತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿಯನ್ನ ಹೀಗೆನ್ನುವರು? ದ್ರವ್ಯರಾಶಿ, ಮೀನರಾಶಿ, ಕನ್ಯಾ ರಾಶಿ, ಸಾಂದ್ರತೆ. ಆಪ್ಷನ್ ಡಿ ಸಾಂದ್ರತೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 67, ಮಾವು, ನಿಂಬೆ, ಹಲಸು ಇವು ಏಕವಾರ್ಷಿಕ ಸಸ್ಯಗಳು, ಬಹುವಾರ್ಷಿಕ ಸಸ್ಯಗಳು, ಹಸಿರು ಸಸ್ಯಗಳು, ದ್ವೈವಾರ್ಷಿಕ ಸಸ್ಯಗಳು? ಆಪ್ಷನ್ ಬಿ ಬಹುವಾರ್ಷಿಕ ಸಸ್ಯಗಳು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಬೆಳಕಿನ ನೈಸರ್ಗಿಕ ಮೂಲ? ಸೂರ್ಯ, ವಿದ್ಯುತ್, ಕಿಟಕಿ, ಬಲ್ಬ್. ಆಪ್ಷನ್ ಎ ಬೆಳಕಿನ ನೈಸರ್ಗಿಕ ಮೂಲ ಸೂರ್ಯ. ನೆಕ್ಸ್ಟ್ ಒನ್, ಗುಂಪಿಗೆ ಸೇರದ ಪದ ಕಲ್ಲಿದ್ದಲು, ಡೀಸೆಲ್, ಪೆಟ್ರೋಲ್, ಸೀಮೆ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲಿದ್ದಲು, ಕೋಲ್. ಇದನ್ನ ಕಾಗೆ ಬಂಗಾರ ಅಂತ ಕರೀತಾರೆ, ಕಾಗೆ ಬಂಗಾರ. ನೆಕ್ಸ್ಟ್ ಒನ್, ಸೂಕ್ಷ್ಮ ದರ್ಶಕ ಕಂಡುಹಿಡಿದ ವಿಜ್ಞಾನಿ? ರಾಬರ್ಟ್ ಹುಕ್, ಟಾಲೆಮಿ, ಲೆವನ್ ಹಾಕ್, ಮೈಕಲ್ ಫ್ಯಾರಡೆ. ಆಪ್ಷನ್ ಸಿ ಲೆವನ್ ಹಾಕ್ ಸರಿಯಾದ ಉತ್ತರ. ವಿದ್ಯುತ್ ಬಲ್ಬ್ನ ಆವಿಷ್ಕರಣೆಗೆ ನೀಡಿರುವ ಸ್ಥಾನವನ್ನು ಸ್ವೀಕರಿಸಿದ ವಿಜ್ಞಾನಿ ಯಾರು? ಆಪ್ಷನ್ ಸಿ ಥಾಮಸ್ ಅಲ್ವಾ ಎಡಿಸನ್. ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದೇಹಕ್ಕೆ ರಕ್ಷಣೆ ಒದಗಿಸುವ ಆಹಾರದ ಪೋಷಕಾಂಶಗಳು? ಪ್ರೋಟೀನ್ಗಳು, ಜೀವಸತ್ವಗಳು, ಶರ್ಕರ ಪಿಷ್ಟಗಳು, ಮೇಧಸ್ಸು ಅಂತ ಇದೆ. ಆಪ್ಷನ್ ಬಿ ಜೀವಸತ್ವ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ತಂಬಾಕಿನಲ್ಲಿರುವ ವಿಷ ಪದಾರ್ಥ ಯಾವುದು? ಆಲ್ಕೋಹಾಲ್, ಪಾದರಸ, ಕ್ಯಾಫಿನ್, ನಿಕೋಟಿನ್. ತಂಬಾಕಿನಲ್ಲಿರುವ ವಿಷ ಪದಾರ್ಥ ನಿಕೋಟಿನ್. ಈ ಪ್ರಶ್ನೆ ಸಹ ಸಾಕಷ್ಟು ಸಲ ರಿಪೀಟ್ ಆಗಿತ್ತು ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಹಿಮಾಲಯದ ಸಂರಕ್ಷಣೆಗಾಗಿ ಪ್ರಾರಂಭಿಸಿದ ಚಳುವಳಿ ಯಾವುದು? ಆಪ್ಷನ್ ಡಿ ಚಿಪ್ಕೋ ಚಳುವಳಿ, ಚಿಪ್ಕೋ ಮೂವ್ಮೆಂಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕುಡಿಯುವ ನೀರನ್ನು ಕನಿಷ್ಠ ಎಷ್ಟು ಸಮಯ ಕುದಿಸಬೇಕು? 1 ಗಂಟೆ, 30 ನಿಮಿಷ, 10 ನಿಮಿಷ, 20 ನಿಮಿಷ ಅಂತ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 10 ನಿಮಿಷ ಕುದಿಸಬೇಕು. ನೆಕ್ಸ್ಟ್ ಒನ್, ಗೋಡಂಬಿ ಬೆಳೆಯುವಂತಹ ಜಿಲ್ಲೆಗಳು? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಈ ಮೇಲಿನ ಎಲ್ಲವೂ ಅಂತ ಇದೆ. ಆಪ್ಷನ್ ಡಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ. ಹಾಗೆ ವಿದ್ಯಾರ್ಥಿಗಳೇ, ಇದುವರೆಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.
ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವುದರಲ್ಲಿ ಅತ್ಯಂತ ಹೆಚ್ಚು ಶಕ್ತಿ ಅಡಕವಾಗಿದೆ? ಕಾರ್ಬೋಹೈಡ್ರೇಟ್, ಖನಿಜಗಳು, ಕೊಬ್ಬು, ಜೀವಸತ್ವ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕಾರ್ಬೋಹೈಡ್ರೇಟ್ಸ್. ನೆಕ್ಸ್ಟ್ ಒನ್, ಒಂದು ವಸ್ತುವಿನ ಪ್ರಮಾಣವನ್ನು ಹೀಗೆಂದು ಕರೆಯಲಾಗುವುದು? ಪ್ಲವನತೆ, ಸಾಂದ್ರತೆ, ಒತ್ತಡ, ದ್ರವ್ಯರಾಶಿ. ಆಪ್ಷನ್ ಡಿ, ದ್ರವ್ಯರಾಶಿ ಸರಿಯಾದ ಉತ್ತರ. ನೀರಿನ ಅಣುಸೂತ್ರ ಯಾವುದು? H2O. ಆಪ್ಷನ್ ಡಿ. ಚಿರತೆ ಗಂಟೆಗೆ ಓಡುವುದು 30 ಕಿಲೋಮೀಟರ್, 1000 ಕಿಲೋಮೀಟರ್, 100 ಕಿಲೋಮೀಟರ್, 60 ಕಿಲೋಮೀಟರ್. ಆಪ್ಷನ್ ಸಿ, 100 ಕಿಲೋಮೀಟರ್ ಸರಿಯಾದ ಉತ್ತರ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್.